ಜನನಿಯವರು ಚಿಕ್ಕ ಯಜಮಾನ್ರು ನನ್ನ ಯಜಮಾನ್ರನ್ನ ಒಂದು ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಈಗ ನಿಮ್ಮ ಸರ್ದಿ. ಇಷ್ಟು ದಿನ ನಮ್ಗಳ ವಿಷಯ ನಮ್ಮ ಮಧ್ಯೆನೇ ಇತ್ತು. ಆದರೆ ಈಗ ನಿಮ್ಮ ಬೆಂಬಲ ಸಿಕ್ಕಿದೆ. ನೀವು ನನ್ನ ಸೊಸೆ ಅಂತ ಒಪ್ಕೊಂಡಿದ್ದೀರಾ. ತುಂಬ ಸಂತೋಷ ಆಯಿತು. ಆದರೆ ಅದಕ್ಕಿಂತ ಜಾಸ್ತಿ ಭಯನೇ ಆಗ್ತಾ ಇದೆ. ಯಾಕೆ ಅಂದರೆ ಅಖಿಲಮ್ಮ ಯಾವತ್ತೂ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವತ್ತೂ ಈ ಅರಸನ್ ಕೋಟೆಗೆ ಸೊಸೆ ಆಗೋದಕ್ಕಾಗಲ್ಲ. ಆ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ನನಗಿಲ್ಲ. ನನ್ನ ಕಾರಣಕ್ಕೆ ಲಕ್ಷ್ಮೀನಾರಾಯಣನ್ ಥರ ಅನ್ಯೋನ್ಯವಾಗಿರೋ ನಿಮ್ಮ ಸಂಸಾರ ಎಲ್ಲಿ ಹಾಳಾಗೋಗ್ಬಿಡುತ್ತೋ ಅನ್ನೋ ಭಯ ಕಾಡ್ತಿದೆ. ಅದಕ್ಕೆ ಇನ್ಮೇಲಿಂದ ನನ್ನ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿಯಪ್ಪ. ಇನ್ಮೇಲಿಂದ ಯಜಮಾನ್ರನ್ನ ಮನಸ್ಸಲ್ಲೇ ಆರಾಧಿಸ್ತಾ ಈ ಮನೆಗೆ ಕೆಲಸದೊಳಗೆ ಇದ್ಬಿಡ್ತೀನಿ. ಪಾರ್ವತಿ, ಅರಸನ ಕೋಟೆಯ ಮಹಾರಾಣಿಯ ಸ್ಥಾನಕ್ಕೆ ಯಾರ್ಯಾರನ್ನೂ ಆಯ್ಕೆ ಮಾಡಕ್ಕಾಗುತ್ತಾ? ಹಾದಿ ಬೀದಿಲಿ ಹೋಗೋರನ್ನೆಲ್ಲ ಅರಸನ ಕೋಟೆಯ ಸೊಸೆ ಅಂತ ಒಪ್ಕೊಳ್ಳಕ್ಕಾಗುತ್ತಾರ? ಈ ಮನೆಗೆ ಸೊಸೆಯಾಗಿ ಬರೋ ಹೆಣ್ಣಿಗೆ ಬರೀ ಅಂದ ಚಂದ ಮಾತ್ರ ಮುಖ್ಯ ಅಲ್ಲ. ನಾನು ಹೇಳಿದ ಪ್ರತಿಯೊಂದು ಗುಣನೂ ಗಣನೆಗೆ ಬರುತ್ತೆ. ಏನೈತೆ ಅಲ್ಲೆಲ್ಲರೂ ಸೇರಿ ಅಖಿಲಮ್ಮ ಅವ್ರ ಹತ್ರ ನಿನ್ನ ಬಗ್ಗೆ ಮಾತಾಡಿದ್ರಾ? ಅವ್ರು ನಿನ್ನ ಸೊಸೆ ಅಂತ ಒಪ್ಕೊಂಡ್ರಾ? ಅಖಿಲಮ್ಮನ ದೃಷ್ಟಿಲಿ ನಾನು ಅರಸನ್ ಕೋಟೆ ಸೊಸೆ ಆಗೋ ಯೋಗ್ಯತೆ ನನಗಿಲ್ಲ ಗಣಿ. ಹೋಗ್ಲಿ ಬಿಡಕ್ಕ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಭಾವನ ಪ್ರೀತಿ ಎಷ್ಟು ಸ್ಟ್ರಾಂಗ್ ಅಂತ ನನಗೆ ಗೊತ್ತು. ಅಖಿಲಮ್ಮರು ಒಪ್ಪಿದ್ರೆ ಏನಂತೆ, ನೀವಿಬ್ರು ಓಡೋಗಿ ಮದುವೆ ಆಗ್ಬಿಡಿ. ಹ್ಞೂ ಅಕ್ಕ, ಇವಾಗ ಉಳಿದಿರೋದು ಇದೊಂದೇ ದಾರಿ. ನೀವಿಬ್ರು ಓಡೋಗಿ ಮದುವೆ ಆಗ್ಬಿಡಿ. ಆಗ ಅಖಿಲಮ್ಮವ್ರು ಮಾತ್ರ ಅಲ್ಲ, ನಮ್ಮ ಅಪ್ಪನೂ ಏನೋ ಮಾಡೋದಕ್ಕಾಗಲ್ಲ. ಆಗ ಇಬ್ರು ನಿಮ್ಮನ್ನ ಒಪ್ಕೊಳ್ಳೇಬೇಕು. ಏನಂತ್ಯಾ? ಗಣಿ ನಿಜವಾಗ್ಲು ನೀನು ನನ್ನ ಒಡ ಹುಟ್ಟಿದ ತಮ್ಮನೇನೋ? ನಿನ್ನ ಬಾಯಿಂದ ಇಂಥ ಮಾತು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲಿವರೆಗೂ ನನ್ನನ್ನು ಕಷ್ಟಪಟ್ಟು ಸಾಕಿರೋ ಅಪ್ಪನ ಬಗ್ಗೆ ಆಗಲಿ, ಯಜಮಾನ್ರೆ ತಮ್ಮ ಜೀವ ಅಂತ ಅನ್ಕೊಂಡಿರೋ ಅಖಿಲಮ್ಮನ ಬಗ್ಗೆ ಆಗಲಿ ಒಂದು ಕಿಂಚಿತ್ತಾದ್ರೂ ಯೋಚನೆ ಮಾಡಿದ್ಯೇನೋ ಗಣಿ? ಅದ್ ಯಾವ ಬಾಯಿಂದ ಓಡ್ ಹೋಗಿ ಮದ್ವೆ ಆಗಿ ಅಂತ ಹೇಳ್ತಿದ್ಯೋ ಆ ಥರ ಹೇಳೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೋ ಗಣಿ? ಪ್ರೀತಿಸೋ ತಪ್ಪಲ್ಲ, ಅದು ಗೊತ್ತಿಲ್ಲದೆ ಎರಡು ಮನಸ್ಸುಗಳ ನಡುವೆ ನಡ್ದು ಹೋಗುತ್ತೆ. ಆದರೆ ಮದುವೆ ಹಾಗಲ್ಲ. ಅದಕ್ಕೆ ಮನೆಯವ್ರನ್ನ ಒಪ್ಸೋ ಪ್ರಯತ್ನ ಪಡಬೇಕು.
ಇವತ್ತು ಒಪ್ಪಲಿಲ್ಲ ಅಂದರೆ ಇನ್ನೊಂದ್ಸಲ ಒಪ್ಸೋದಕ್ಕೆ ಪ್ರಯತ್ನ ಪಡಬೇಕು. ಆಗಲೂ ಒಪ್ಪಲಿಲ್ಲ ಅಂತಂದರೆ ಅವ್ರನ್ನ ಒಪ್ಸೋ ಪ್ರಯತ್ನ ಮುಂದುವರಿಸ್ತಾನೆ ಇರಬೇಕು. ಕೊನೆಗೆ ಒಂದಿನ ಮಕ್ಕಳ ಪ್ರೀತಿನ ಹೆತ್ತೋರು ಒಪ್ಕೋತಾರೆ. 1 ವರ್ಷದ ಪ್ರೀತಿಗೋಸ್ಕರ 21 ವರ್ಷ ನನ್ನನ್ನು ಕಷ್ಟಪಟ್ಟು ಸಾಕಿರೋ ಅಪ್ಪನ ಪ್ರೀತಿ ಕಳ್ಕೊಳಕ್ಕಾಗತ್ತೇನೋ ಗಣಿ? ತನ್ನ ಮಗನೇ ಸರ್ವಸ್ವ ಅನ್ಕೊಂಡಿರೋ ಅಖಿಲಮ್ಮವ್ರ ವಿರುದ್ಧವಾಗಿ ಯಜಮಾನ್ರನ್ನ ಜೊತೆ ಓಡ್ ಬಂದು ಮದುವೆ ಆಗೋದಕ್ಕಾಗತ್ತಾ? ಅವ್ರ ಮನೆತನದ ಮರ್ಯಾದೆ ಏನಾಗ್ಬೇಕು ಗಣಿ? ನೋಡು ಗಣಿ, ನಾನು ಯಜಮಾನ್ರನ್ನ ಮದುವೆ ಆಗೋದಕ್ಕೆ ಅಖಿಲಮ್ಮನ ಒಪ್ಪಿಗೆ ಸಿಗಬೇಕು, ಜೊತೆಗೆ ಅಪ್ಪನ ಆಶೀರ್ವಾದನೂ ಬೇಕು. ಇಲ್ಲ ಅಂದರೆ ನಾನು ಯಜಮಾನ್ರನ್ನ ಮದುವೆ ಆಗೋದು ಕನಸಿನ ಮಾತು. ಇದೇ ಕೊನೆ ಗಣಿ, ಯಾವತ್ತೂ ಈ ರೀತಿ ಮಾತಾಡಬೇಡ. ಕ್ಷಮಿಸ್ಬಿಡಕ್ಕ, ಗೊತ್ತಿಲ್ಲದೆ ತಪ್ಪು ಮಾತಾಡ್ಬಿಟ್ಟೆ. ನನ್ನ ಕಾಳಜಿ ಇಷ್ಟೇನೆ, ನೀನು ಆದಿಭಾವ ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀರಾ. ಎಲ್ಲಿ ಅಖಿಲಮ್ಮವರು ಅಪ್ಪ ಒಪ್ಪಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಪ್ರೀತಿನ ತ್ಯಾಗ ಮಾಡಿಬಿಡ್ತೀರಾ ಅನ್ನೋ ಭಯ ಆಯಿತು. ಅದಕ್ಕೆ ಆಗ ಮಾತಾಡಿದೆ. ಕ್ಷಮಿಸಕ್ಕ. ಆದಿತ್ಯ, ನಾನು ಸೊಸೆ ಹೇಳಿದ ಮಾತಿಂದ ನಿಂಗೆ ಬೇಜಾರಲ್ಲ, ತುಂಬಾ ನೋವಾಗಿದೆ, ದುಃಖ ಆಗಿದೆ ಅಂತ ನನಗೆ ಗೊತ್ತು. ಆದರೆ ಅವಳು ನೇಚರೇ ಹಾಗಲ್ವಾ? ಎಷ್ಟು ಒಳ್ಳೆ ಹುಡುಗಿ ನಮ್ಮ ಪಾರ್ವತಿ. ತನ್ನ ಕಾರಣದಿಂದ ನನ್ನ ಅಖಿಲ ಸಂಬಂಧ ಹಾಳಾಗಬಾರ್ದು ಅಂದ್ಲು. ನಿನ್ನನ್ನು ಮನಸ್ಸಲ್ಲೇ ಆರಾಧಿಸ್ತಾ ಕೊನೆಯವರೆಗೂ ಮನೆ ಕೆಲಸದೊಳಗಿದ್ಬಿಡ್ತೀನಿ ಅಂದ್ಲು. ಮದುವೆನೇ ಆಗ್ತಿರೋ ಹುಡುಗಿಗೆ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಇಷ್ಟೊಂದು ಕಾಳಜಿ, ಗೌರವ ಇದೆಯಲ್ಲ. ಗ್ರೇಟ್ 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 ಶಿ ಇಸ್ ರಿಯಲಿ ಗ್ರೇಟ್. ನಾನು ಎಷ್ಟು ಸ್ನೇಹದಿಂದ ಕ್ಲೋಸ್ ಫ್ರೆಂಡ್ ತರ ನಡ್ಕೊಂಡ್ರು ನಿಮ್ಮ ಪ್ರೀತಿ ವಿಷಯ ನನ್ನ ಹತ್ರ ಹೇಳ್ಕೊಂಡಿಲ್ಲ. ಅಪ್ಪ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಯಾರ ಬಗ್ಗೆ? ಪಾರ್ವತಿ ಬಗ್ಗೆ. ಪಾರ್ವತಿ ಬಗ್ಗೆನಾ? ಏನದು? ಪಾರ್ವತಿಗೆ ಈಗಾಗಲೇ ಮದುವೆ ಆಗಿದೆ. ನಮ್ಮ ಪಾರ್ವತಿಗೆ ಮದುವೆ ಆಗಿದೆಯಾ? ಹೌದಪ್ಪ, ಅವಳ ಗಂಡ ಬೇರೆ ಯಾರೂ ಅಲ್ಲ, ನಾನೇ. ಅವಳ ಕೊರಳಿಗೆ ತಾಳಿ ಕಟ್ಟಿದ್ದು ನಾನೇ. ಯಾವಾಗ? ಆ್ಯಡ್ ಶೂಟ್ ಟೈಮಲ್ಲಿ. ನಾನು ಅವತ್ತು ಕಟ್ಟಿದ್ದ ತಾಳಿನ ಅವಳಿವತ್ತು ಕೊರಳಲ್ಲಿ ಹಾಗೆ ಇಟ್ಕೊಂಡಿದ್ದಾಳಪ್ಪ. ಯಾವತ್ತು ನಾನು ಅವಳಿಗೆ ತಾಳಿ ಕಟ್ಟಿದ್ನೋ ಅವತ್ತಿಂದಾನೆ ನಾನೇ ಅವಳ ಗಂಡ ಅಂತ ತೀರ್ಮಾನ ಮಾಡಿದ್ದಾಳೆ.
ಅಬ್ಬ ಕೆದಕಿದ್ದಷ್ಟು ರೋಚಕ ಕೇಳಿದಷ್ಟು ಭಯಾನಕ ಅಂತಾರಲ್ಲ, ಹಾಗಾಗಿದೆ ನಿಮ್ಮಿಬ್ರ ಕತೆ. ಆದಿತ್ಯ, ಇನ್ನೇನಾದರೂ ರಹಸ್ಯ ಇದ್ದರೆ ಈಗಲೇ ಹೇಳ್ಬಿಡಪ್ಪ. ಹಿಂಗೆ ಯಾವತ್ತೂ ಶಾಕ್ ಕೊಡಬೇಡ. ಅಯ್ಯೋ, ಆ ಥರ ಏನೂ ಇಲ್ಲಪ್ಪ. ಈ ವಿಷಯನ ನಿಮ್ಮಿಂದ ಮುಚ್ಚಿಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ನೀವು ನಮ್ಮ ಪ್ರೀತಿನ ಒಪ್ಕೊಂಡಿದ್ದ ಖುಷಿಲಿ ನಾನು ಆ ವಿಷಯನ ಮರ್ತುಬಿಟ್ಟಿದ್ದೆ. ಇವಾಗ ನೀವು ಪಾರ್ವತಿ ಮದುವೆ ಆಗದಿರೋ ಹುಡುಗಿ ಅಂತ ಹೇಳಿದಾಗ ಸಡನ್ನಾಗಿ ನಾನು ತಾಳಿ ಕಟ್ಟಿರೋ ವಿಷಯ ನನಗೆ ನೆನಪಾಯಿತು. ಹೇಳಬೇಕು ಅಂತ ಅನ್ನಿಸ್ತು. ಅಂತೂ ನಿಮ್ಮಿಬ್ಬರ ನಡುವೆ ಇಷ್ಟೆಲ್ಲ ನಡೆದಿದೆ. ಆ ದೇವರು ಪಾರ್ವತಿನ ನಿನ್ನ ಹೆಂಡತಿಯಾಗಿ ನಮ್ಮ ಅರಸನ ಕೋಟೆ ಸೊಸೆ ಆಗೋಕ್ಕಿಂತಾನೆ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ ಅನಿಸುತ್ತೆ. ಸೊ ಇನ್ನು ಮುಂದೆ ಪಾರ್ವತಿ ನಿನ್ನ ಪ್ರೇಯಸಿ ಅಲ್ಲ, ನಿನ್ನ ಹೆಂಡತಿ. ನೀನು ಕಟ್ಟಿರೋ ತಾಳಿನ ಕೊರಳಲ್ಲೇ ಇಟ್ಕೊಂಡು ಇಷ್ಟು ದೊಡ್ಡ ತ್ಯಾಗಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿ ಹೋದ್ಲಲ್ಲ. ಶೀಸ್ ಗ್ರೇಟ್, ರಿಯಲಿ ಗ್ರೇಟ್. ಅಕ್ಕ, ಯಾಕೆ ಗಣಿ, ನಿದ್ದೆ ಬರಲಿಲ್ವಾ? ಇಲ್ಲ, ನಾನು ಆವಾಗಲೇ ಆ ರೀತಿ ಮಾತಾಡಿರೋದಕ್ಕೆ ನಿನಗೆ ಬೇಜಾರಾಗಿರುತ್ತೆ ಅಲ್ವಾ? ಸಾರಿ. ಆಗಲೇ ಕೇಳಿದ್ಯಲ್ಲ ಗಣಿ. ಇಲ್ಲ ಅಕ್ಕ, ಇನ್ನೊಂದ್ಸತಿ ಕೇಳಬೇಕು ಅನಿಸ್ತು. ನೀನನ್ನು ಕ್ಷಮಿಸಿದ್ಯಾ ಅಲ್ವಾ? ಕ್ಷಮಿಸಿದ್ದೀನಿ. ಅಕ್ಕ, ಇವತ್ತು ನಾನು ಇಲ್ಲೇ ನಿನ್ನ ಪಕ್ಕನೇ ಮಲಗ್ಲಾ? ಅಕ್ಕಿನಮ್ಮರು ಒಪ್ಪಿದ್ರೆ ಏನಂತೆ, ನೀವಿಬ್ರು ಓಡೋಗಿ ಮದುವೆ ಆಗ್ಬಿಡಿ. ಕೊನೆವರೆಗೂ ಕೆಲಸದೊಳಗೆ ಇರ್ತೀನಿ ಅಂದೆ. ಆದ್ರೆ ಹೇಳ್ದಷ್ಟು ಸುಲಭನಾ ಅದು? ಕಣಿ ಹೇಳ್ದಂಗೂ ಮಾಡೋಕ್ಕಾಗಲ್ಲ. ಇದಕ್ಕೆ ಬೇರೆ ಏನಾದರೂ ದಾರಿ ಕಂಡ್ಕೋಬೇಕು. ಅಖಿಲಮ್ಮ ಯಾವತ್ತೂ ನನ್ನನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮೀ ನಾರಾಯಣ ಅಂತರ ಅನ್ಯೋನ್ಯವಾಗಿರೋ ನಿಮ್ಮ ಸಂಸಾರ ಎಲ್ಲ ಹಾಳಾಗೋಗ್ಬಿಡುತ್ತೋ ಅನ್ನೋ ಭಯ ಕಾಡ್ತಿದೆ. ಯಜಮಾನ್ರನ್ನ ಮನ್ಸಲ್ಲೇ ಆರಾಧಿಸ್ತಾ ಈ ಮನೆ ಕೆಲಸದೊಳಗೆ ಇದ್ಬಿಡ್ತೀನಿ. ಕಾಣಬಲ್ಲೆ ಕನಸಲ್ಲೂ ನಿನ್ನ ಹೆಜ್ಜೆ ಗುರುತು, ಕೇಳಬೇಡ ಇನ್ನೇನು ನೀನು ನನ್ನ ಕುರಿತು. ಎದೆಯಾಳದಿಂದ ಮಧುಮೌನ ಒಂದು ಕರೆವಾಗ ಜಂಟಿಯಾಗಿ ಪಾರು ಮನೆ ಕೆಲಸದೊಳಗೆ ಇರ್ತೀನಿ ಅಂತ ಹೇಳಿದ್ಲು. ಪಾಪ, ಅವಳ ಮನಸ್ಸಿಗೆ ಅದು ಎಷ್ಟು ಬೇಜಾರಾಯ್ತೋ ಏನೋ. ಇಲ್ಲ, ಪಾರ್ವತಿ ನನ್ನ ಹೆಂಡತಿ, ಅವಳು ನನಗೆ ಬೇಕು ಅಷ್ಟೇ. ಜೊತೆಗೆ ಅಮ್ಮನ ಆಶೀರ್ವಾದನೂ ಬೇಕು. ಏನು ಮಾಡಲಿ? ನಾಳೆ ಬೆಳಗ್ಗೆ ಪಾರ್ವತಿ ನನ್ನ ಜೊತೆ ಅದು ಹೇಗೆ ಬಿಹೇವ್ ಮಾಡ್ತಾಳೋ, ಹೇಗೆ ಬೆರೀತಾಳೋ. ಇಲ್ಲ, ಏನೇ ಆದರೂ ನಾನು ಪಾರ್ವತಿ ಪರ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಅವಳು ನನ್ನಿಂದ ದೂರ ಆಗದೆ ಇರೋ ಥರ ನೋಡ್ಕೋಬೇಕು.
ಯಜಮಾನ್ರನ್ನ ಮನ್ಸಲ್ಲೇ ಆರಾಧಿಸ್ತಾ ಈ ಮನೆಗೆ ಕೆಲಸದೊಳಗೆ ಇದ್ಬಿಡ್ತೀನಿ. ಅವಳ ಕೊರಳಿಗೆ ತಾಳಿ ಕಟ್ಟಿತ್ತು ನಾನೇ. ಯಾವತ್ತು ನಾನು ಅವಳಿಗೆ ತಾಳಿ ಕಟ್ಟಿದ್ನೋ ಅವತ್ತಿಂದಾನೆ ನಾನೇ ಅವಳ ಗಂಡ ಅಂತ ತೀರ್ಮಾನ ಮಾಡಿದ್ದಾಳೆ. ರಘು, ಮನಸ್ಸಲ್ಲಿ ಏನಾದರೂ ಇಟ್ಕೊಂಡು ಕೊರಗ್ತಾ ಇಲ್ಲ ತಾನೆ? ಹಾಗೇನಿಲ್ಲ ಅಖಿಲ. ನೀವು ಯಾವತ್ತೂ ಯಾವುದೇ ವಿಚಾರ ಇದ್ರೂ ನನ್ನಿಂದ ಮುಚ್ಚಿಟ್ಟೋರಲ್ಲ. ಈಗಲೂ ಮುಚ್ಚಿಡ್ತಾ ಇಲ್ಲ, ಇನ್ನು ಮುಂದೇನೂ ಮುಚ್ಚಿಡೋದಿಲ್ಲ ಅಂತ. ಲಕ್ಷ್ಮೀನಾರಾಯಣನ್ ಥರ ಅನ್ಯೋನ್ಯವಾಗಿರೋ ನಿಮ್ಮ ಸಂಸಾರ ಎಲ್ಲ ಹಾಳಾಗೋಗ್ಬಿಡುತ್ತೋ ಅನ್ನೋ ಭಯ ಕಾಡ್ತಿದೆ. ನನ್ನ ಮಗನ ಕೈ ತಾಳಿ ಕಟ್ಸ್ಕೊಂಡವರು ಪಾರ್ವತಿನ ಈ ಮನೆ ಕೆಲಸದೊಳಗೆ ಇರಕ್ಕೆ ಬಿಡೋಕ್ಕಾಗತ್ತಾ? ಇಲ್ಲ, ಮೊದಲು ಅವಳ ಭಯನ ಹೋಗಿಸ್ಬೇಕು. ಇವರಿಬ್ಬರು ಮದುವೆಗೆ ಅಖಿಲನ ಒಪ್ಪಿಸ್ಬೇಕು. ಪಾರ್ವತಿ ತಗೊಂಡಿರೋ ನಿರ್ಧಾರ ಸರಿಯಲ್ಲ ಅಂತ ಅವಳು ಕನ್ವಿನ್ಸ್ ಮಾಡಬೇಕು. ಆದರೆ ಹೇಗೆ? ಲೇ ಅಕ್ಕ, ಮೊದಲು ಈ ಮೊಬೈಲ್ ಬಿಸಾಕಕ್ಕ. ಇದ್ರಲ್ಲಿ ಸ್ನೇಕ್ ಗೇಮ್ ಬಿಟ್ಟು ಇನ್ಯಾವುದೂ ಇಲ್ಲ. ಕಾಫಿ ತಗೋಗಣಿ. ನಿನಗೆ? ನನಗೆ ಬೇಡ, ನೀನು ಕುಡಿ. ಸರಿ, ಈ ಕಾಫಿ ನೀನೇ ಕುಡಿ, ನಾನು ಆಮೇಲೆ ಕಾಫಿ ಕುಡಿತೀನಿ. ಬೇಡ ಅಂತ ಹೇಳದ್ನಲ್ಲ ಗಣಿ, ಸುಮ್ಮನೆ ಹಿಂಸೆ ಮಾಡ್ಬೇಡ. ಬಾವ ಕಾಫಿ ಕುಡಿದ್ಮೇಲಲ್ವಾ ತಾವು ಕಾಫಿ ಕುಡಿಯೋದು? ಈಗ ಅರ್ಥ ಆಯ್ತು, ಅದಕ್ಕೆ ತಾವು ಕಾಫಿ ಬೇಡ ಅಂತಿರೋದು. ಅಕ್ಕ, ನೀನು ಏನು ಹೇಳು, ನಿನ್ನ ದಿನ ನನ್ನ ಜೊತೆ ಈಗಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆದರೆ ನೀನು ಬೆಳಗ್ಗೆ ಎದ್ದಿದ ತಕ್ಷಣ ಅರ್ಸನ್ ಕೊಟ್ಟೆ ಕೊಟ್ಟೋಗ್ತೀಯ, ಅಪ್ಪ ಕೆಲ್ಸಕ್ಕೆ ಕೊಟ್ಟೋಗ್ತಾರೆ. ದಿನ ನಂಗೆ ಮನೇಲಿ ಇದ್ದು ಎಷ್ಟು ಬೇಜಾರಾಗೋದು ಗೊತ್ತಾ? ಅಲ್ಲಿಗೆ ಬರೋಣ ಅಂದರೆ ಆ ದಾಮಿನಿ ಮೇಡಮ್ದೊಂದು ಕಾಟ, ಸುಮ್ಮನೆ ತೀಟ್ಲೆ ಮಾಡ್ತಾರೆ. ದಿನ ಫ್ರೆಂಡ್ ಮನೆಗೆ ಹೋಗೋಕ್ಕೂ ಎಷ್ಟು ಬೇಜಾರಾಗೋದು ಗೊತ್ತಾ? ಇನ್ಮೇಲೆ ನಿನಗೆ ಬೇಜಾರಾಗಲ್ಲ ಬಿಡು. ಯಾಕೆ? ನಾನು ನಿನ್ನ ಜೊತೆನೇ ಇರ್ತೀನಿ. ಅದೇಗಾಗುತ್ತೆ, ನಿನ್ನ ಕೆಲ್ಸಕ್ಕೆ ಅರ್ಸನ್ಕೋಟೆಗೆ ಹೋಗ್ಬೇಕಲ್ವಾ? ಇನ್ಮೇಲೆ ನಾನು ಅರ್ಸನ್ಕೋಟೆಗೆ ಹೋಗಲ್ಲ. ಅಕ್ಕ, ಏನು ಹೇಳ್ತಿದ್ಯಾ? ಅಲ್ಲಿ ಯಾರಾದರೂ ಏನಾದರೂ ಅಂದ್ರ? ಸಡನ್ನಾಗಿ ಈ ಥರ ತೀರ್ಮಾನ ಯಾಕೆ ತಗೊಂಡೆ? ದಿನ ಬೆಳಗ್ಗೆ ಅರ್ಸನ್ಕೋಟೆ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಯಜಮಾನ್ರು ಸಿಗ್ತಾರೆ. ಅವ್ರು ನನ್ನ ಹತ್ರ ಪದೇ ಪದೇ ಬಂದು ಮಾತಾಡ್ತಾರೆ. ನಾನು ಅವರಿಂದ ದೂರ ಇರೋ ಪ್ರಯತ್ನ ಮಾಡಿದ್ರೆ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ಅದಕ್ಕೆ ನಾನೇ ಕೆಲಸ ಬಿಟ್ಬಿಟ್ರೆ ಆಗ ಅವ್ರು ಬೇಜಾರಾಗಲ್ವಾ? ನೀನು ಹುಡ್ಕೊಂಡು ಇಲ್ಲಿಗೆ ಬರಲ್ವಾ? ಇಂಥ ನಿರ್ಧಾರ ತಗೊಳ್ಳೋಕ್ಕೆ ಏನು ಕಾರಣ ಅಂತ ನನಗೆ ಗೊತ್ತಿಲ್ಲ, ಆದರೆ ಮೊದಲು ಆ ನಿರ್ಧಾರನ ವಾಪಸ್ ತಗೋ. ಇಲ್ಲ ಗಣಿ, ಯಾವುದೇ ಕಾರಣಕ್ಕೂ ನನ್ನ ಈ ನಿರ್ಧಾರದಿಂದ ನಾನು ಹಿಂದೆ ಸರಿಯೋದಿಲ್ಲ. ನಾನು ಅರ್ಸನ್ಕೋಟೆಯಲ್ಲಿ ಅವ್ರ ಮುಂದೆ ಓಡಾಡ್ಕೊಂಡಿರೋದಕ್ಕೂ ಅವ್ರು ನನ್ನನ್ನು ಇಲ್ಲಿಗೆ ಹುಡ್ಕೊಂಡು ಬರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅವ್ರು ಪದೇ ಪದೇ ನನ್ನನ್ನು ಹುಡ್ಕೊಂಬಂದ್ರೆ ಅಪ್ಪ ತಪ್ಪು ತಿಳ್ಕೊಬೋದು,
ಅಪ್ಪಂಗೆ ಬೇಜಾರಾಗ್ಬೋದು ಅನ್ನೋ ಕಾಳಜಿ ಅವ್ರಿಗಿದೆ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗದೆ ಇರೋದೇ ಒಳ್ಳೇದು. ಅಪ್ಪನ ಹತ್ರ ಮಾತಾಡಿ ಒಪ್ಪಿಗೆ ತಗೋಬೇಕು ಅಷ್ಟೆ. ಈ ಕೆಲಸ ಬಿಡೋ ಅಂಥದ್ದು ಏನಾಯ್ತು ಈಗ? ನಾನು ಅರಸನ್ ಕೋಟೆಗೆ ತಕ್ಕ ಸೊಸೆ ಅಲ್ಲ ಗಣಿ. ಯಜಮಾನ್ರು ನನ್ನನ್ನು ಪ್ರೀತಿ ಮಾಡಬಾರ್ದು, ನನ್ನನ್ನು ಮರೆತು ನನ್ನಿಂದ ದೂರ ಇರಬೇಕು.